ಮಾಸ್ತಿ ಗ್ರಾಮದಲ್ಲಿ ಎಸ್ಎಂ ವೆಂಕಟೇಶ್ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಜಿಲ್ಲಾಡಳಿತ ಹಾಗೂ ಮಾಲೂರು ತಾಲೂಕು ಆಡಳಿತದ ವಿರುದ್ಧ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿತ್ತು. ಸಾವಿರಾರು ವರ್ಷಗಳಿಂದ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಗೆ ಹಾಗೂ ತುಳಿತಕ್ಕೊಳಗಾದ ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಜೀತ ಪದ್ಧತಿ ಹೀಗೆ ಇನ್ನೂ ಅನೇಕ ಶೋಷಣೆಗಳಿಗೆ ಒಳಗಾಗಿದ್ದ ದಲಿತ ಸಮುದಾಯದ ಜನಾಂಗವನ್ನು ಮೇಲೆತ್ತಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೇ ಹುಟ್ಟಿ ಬರಬೇಕಾಯಿತು. ಯಾಕೆ ಅಂದರೆ ಈ ಭೂಮಿ ಮೇಲೆ ಮನುವಾದಿಗಳು 336 ಕೋಟಿ ದೇವರುಗಳನ್ನು ಸೃಷ್ಟಿಸಿ ಇಡೀ ದಲಿತ ಸಮುದಾಯವನ್ನು ಇಂತಹ ಅನಿಷ್ಟ ಪದ್ಧತಿಗೆ ಮಾರ್ಪಡಿಸಿ ಶೋಷಣೆ ಮಾಡ್ತಾ ಇದ್ದಾರೆ. ನಮ್ಮನ್ನಾಳುವ ಸರ್ಕಾರಗಳು, ಅಧಿಕಾರಿಗಳು ಕೂಡ ಉಳ್ಳವರ ಪರವಾಗಿ ಕೆಲಸ ಮಾಡ್ತಾ ಇದೆ. ದಲಿತರ ಪರವಾಗಿ ಸಮಾಜದಲ್ಲಿ ಮೇಲೆತ್ತುವ ಕೆಲಸ ಮಾಡದೆ ಶೋಷಿತ ಸಮುದಾಯಗಳನ್ನು ವಂಚಿಸ್ತಾ ಇದೆ. ಜಿಲ್ಲಾಡಳಿತ ಹಾಗೂ ಮಾಲೂರು ತಾಲೂಕು ಆಡಳಿತ ಜನಪ್ರತಿನಿಧಿಗಳ ಕೈಗೊಂಬೆಗಳಾಗಿ ಆಡಳಿತ ನಡೆಸ್ತಾ ಇದ್ದು, ಇತ್ತೀಚೆಗೆ ತಾಲೂಕಿನಾದ್ಯಂತ 10,000 ವಸತಿ ನಿವೇಶನ ರಹಿತರಿಗೆ ಹಕ್ಕುಪತ್ರಗಳನ್ನು ನೀಡುವ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಸ್ವಾಗತಿಸ್ತೇವೆ. ಆದರೆ ಇದೇ ತಾಲೂಕಿನಲ್ಲಿ ವಂಶ ಪಾರಂಪರ್ಯವಾಗಿ ಸುಮಾರು ತಲೆಮಾರುಗಳಿಂದ ಕೂಲಿನಲ್ಲಿ ಮಾಡಿ ಬದುಕಲು ಒಂದಿಂಚು ಭೂಮಿ ಇಲ್ಲದೆ ಜೀವನ ಸಾಗಿಸ್ತಾ ಇರುವ ಬಡವರಿಗೆ ಭೂಮಿ ಕೊಡಲಾಗದೆ ಇಡೀ ಶೋಷಿತ ಸಮುದಾಯಗಳನ್ನು ವಂಚಿಸುತ್ತಿರುವುದು ವಿಪರ್ಯಾಸವೇ ಸರಿ. ಕಾರಣ ತಾಲೂಕು ಆಡಳಿತ ಬಡವರ ಪರ, ನಿರ್ಗತಿಕರ ಪರ ಕೆಲಸ ಮಾಡದೆ ಭೂಗಳ್ಳರ ಪರ ಹಾಗೂ ಉಳ್ಳವರ ಪರವಾಗಿ ಸರ್ಕಾರಿ ಜಮೀನುಗಳನ್ನು ಅಧಿಕಾರಿಗಳೇ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಗಳಿಗೆ ಮಾರಿಕೊಳ್ಳುವ ಪರಿಸ್ಥಿತಿ ಮಾಲೂರು ತಾಲೂಕು ಆಡಳಿತದ ಪರಿಸ್ಥಿತಿಯಾಗಿದೆ ಅಂತ ಹೇಳಿದರು. ಇನ್ನು ಬಡವರಿಗೆ, ದಲಿತ ಸಮುದಾಯಗಳಿಗೆ ಹಾಗೂ ನಿರ್ಗತಿಕರಿಗೆ ಭೂಮಿ ಕೊಡುವಲ್ಲಿ ವಿಫಲವಾಗಿದೆ ಅಂತ ಸುದ್ದಿಗೋಷ್ಠಿಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಶೋಷಿತ ನಿರ್ಗತಿಕ ಸಮುದಾಯಗಳಿಗೆ ಭೂಮಿ ನೀಡದೆ ಹೋದಲ್ಲಿ ತಾಲೂಕು ಆಡಳಿತದ ವಿರುದ್ಧ ಅರೆಬೆತ್ತಲೆ ಹೋರಾಟವನ್ನು ಮಾಡುವ ಮುಖೇನ ತಾಲೂಕಿಗೆ ಬರುವ ಮಂತ್ರಿಗಳಿಗೆ ಸಂಘಟನೆಯ ವತಿಯಿಂದ ಘೇರಾವ್ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಈ ಸಮಯದಲ್ಲಿ ಸಂಘಟಕರಾದ ತಾಲೂಕು ಸಂಘಟಕರಾದ ದೊಡ್ಡಕಲ್ಲಹಳ್ಳಿ ಡಿಎನ್ ನಾರಾಯಣಸ್ವಾಮಿ, ಅಮರೇಶ್ ಮೌರ್ಯ, ಬಂಡಹಟ್ಟಿ ನಾರಾಯಣಸ್ವಾಮಿ, ಶಾಮಣ್ಣ, ವೈಎಸ್ ಮುನಿರಾಜಪ್ಪ, ಅರಳೇರಿ ಮುನಿರಾಜು, ಮೇಲನೂರು ವೆಂಕಟೇಶ್, ಮಾಸ್ತಿ ವೆಂಕಟೇಶಪ್ಪ, ಮಾಸ್ತಿ ಹೋಬಳಿ ಸಂಚಾಲಕ ವರದಾಪುರ ನಾರಾಯಣಸ್ವಾಮಿ, ರಾಂಪುರ ವೆಂಕಟೇಶಪ್ಪ, ಸಂಪಂಗಿ ವರದಾಪುರ ಇನ್ನೂ ಅನೇಕರು ಹಾಜರಿದ್ದರು. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ, ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಿ ಜಮೀನುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ರಾಜಕಾಲುವೆ, ಸರ್ಕಾರಿ ಕುಂಟೆ, ಸರ್ಕಾರಿ ಗುಂಡುತೋಪು, ನೆಡುತೋಪು, ಸರ್ಕಾರಿ ರಸ್ತೆ, ಸರ್ಕಾರಿ ಕಾಲುದಾರಿ, ಸರ್ಕಾರಿ ಓಣಿ, ಹೀಗೆ ಸರ್ಕಾರಿ ಗೋಮಾಳ, ಇದೇ ರೀತಿ ಎಲ್ಲ ಸಾರ್ವಜನಿಕ ಸಂಪತ್ತನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಏನು ಇವತ್ತು ಮಾಲೂರು ಪಟ್ಟಣದಲ್ಲಿ ಅರಳೇರಿ ರಾಜಕಾಲುವೆ ವಿಚಾರವಾಗಿ ಸನ್ಮಾನ್ಯ ಇಂದಿನ ದಕ್ಷ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಡಿ.ಕೆ. ರವಿರವರು ಸರ್ವೆಯನ್ನು ಮಾಡಿ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲ ಪ್ರಭಾವಿ ವ್ಯಕ್ತಿಗಳು ಯಾವುದೋ ಮಗಳ ಮದುವೆ ಇದೆ ಅಂತೇಳಿ ಕೋರ್ಟ್ಗೆ ಹೋಗಿ ಸ್ವಲ್ಪ ದಿನ ಕಾಲಾವಕಾಶವನ್ನು ಕೇಳಿದ್ರು. ಆದರೆ ದುರಾದೃಷ್ಟವಶಾತ್ ನಮ್ಮ ಸನ್ಮಾನ್ಯ ಶ್ರೀ ಡಿ.ಕೆ. ರವಿ ಅವರು ಇಲ್ಲಿಂದ ವರ್ಗಾವಣೆ ಆದರು. ವರ್ಗಾವಣೆ ಆದಂತಹ ನಂತರ ಬಂದಂತಹ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲಿಲ್ಲ. ನಿರಂತರವಾಗಿ ಅಲ್ಲಿಂದ ಹೈಕೋರ್ಟ್ನಲ್ಲಿ ನಿರಂತರವಾಗಿ ನಡೀತಾನೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಆದೇಶ ಆಗಿದೆ. ನೀವೇ ಸ್ಥಳೀಯವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಆದೇಶ ಆಯಿತು. ತದನಂತರ ಲೋಕಾಯುಕ್ತರಿಂದಲೂ ಸಹ ಆದೇಶ ಆಗಿ ಮೊನ್ನೆ ಎಲ್ಲ ಸರ್ವೆಯನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಹುಟ್ಟಾಗ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಡಿ.ಕೆ. ರವಿ ಅವರಿದ್ದಂತಹ ಸಂದರ್ಭದಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಸರ್ವೆ ಸ್ಕೆಚ್ ಇಲ್ಲ. ಅವರು ಆಗಿದ್ದಂತಹ ತಾಲೂಕು ದಂಡಾಧಿಕಾರಿಗಳು, ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿನೂ ಸಹ ಇಲ್ಲ. ನಾವು ಕೇಳಿದ್ರೆ ಇದು ಕೋರ್ಟಲ್ಲಿ ಇರೋದ್ರಿಂದ ನಾವು ಕೊಡೋದಕ್ಕೆ ಬರೋದಿಲ್ಲ ಅಂತ. ಈಗ ಒಂದು ಹೊಸ ವರ್ಷ ಪ್ರಾರಂಭ ಆಗಿದೆ. ಏನಂತಂದ್ರೆ, ಇದು ಹದ್ದಿನ ಹಳ್ಳ, ರಾಜಕಾಲುವೆ ಅಲ್ಲ, ಇದು ಹದ್ದಿನ ಹಳ್ಳ ಅಂತೇಳಿ ಒಬ್ಬ ತಾಲೂಕು ದಂಡಾಧಿಕಾರಿಗಳು, ಈಗ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿ ಹೇಳಿದ್ರು. ಆದರೆ ಹಿಂದೆ ಇದ್ದಂತಹ IAS ಮಾಡಿದಂತಹ ಡಿ.ಕೆ. ರವಿ ಸಾಹೇಬರು ಸರ್ವೆ ಮಾಡಿಸಿದ ಸುಳ್ಳ,
ಅದನ್ನ ಸರ್ವೆ ಮಾಡಿಸಿ ತಿರುಗೊಳಿಸ್ಬೇಕು ಅಂತೇಳಿ ಚೆಕ್ಬಂದಿಯ ನಿರ್ವಹಣೆ ಮಾಡಿದ್ದು ಹಾಕಿರ್ತಕ್ಕಂಥ ಸುಳ್ಳ. ಆದ್ರೆ ಈಗ ತಾನೇ ಹದ್ದಿನ ಹಳ್ಳ ಅಂತೇಳಿ ಬಂದ್ಬಿಡ್ತಾ. ಇದರಲ್ಲಿ ಒಬ್ಬ ಎಲ್ಲ ದೊಡ್ಡ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ. ಈ ಕೂಡಲೇ ಏನು ಅರಳೇರು ರಸ್ತೆ ರಾಜಕಾಲುವೆ ಇದೆ, ಅದನ್ನು ಈ ಕೂಡಲೇ ತಿರುಗೊಳಿಸ್ಲಿಕ್ಕೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು. ಅದೇ ಅಲ್ಲದೆ ಮಾಲೂರು ತಾಲೂಕು ಕಸಬಾ ಹೋಬಳಿ ಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ 48 ಸರ್ಕಾರಿ ಕೆರೆ, 10 ಎಕರೆ 38 ಗುಂಟೆ ಸರ್ಕಾರಿ ಕೆರೆ ಇದೆ. ಇವತ್ತು ಪ್ರಭಾವಿ ರಾಜಕಾರಣಿ ಒಬ್ರು ಅದರ ಪಕ್ಕದಲ್ಲೇ, ಕೆರೆ ಪಕ್ಕದಲ್ಲೇ ಯಾವುದೇ ಬಫರ್ ಝೋನ್ ಅನ್ನ ಬಿಟ್ಟಿಲ್ಲ. ಸರ್ಕಾರಿ ಕೆರೆಯನ್ನೇ ಒತ್ತುವರಿ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಲೇಔಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದನ್ನು ಸರ್ವೆ ಮಾಡಿ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸುಮಾರು ಬಾರಿ ಮನವಿಯನ್ನ ಮಾಡಿದ್ರು ಸಹ ಇದುವರೆಗೂ ಸರ್ವೆ ಮಾಡಲೇ ಇಲ್ಲ. ಅವರು ಕಾಮಗಾರಿ ಅಂತೂ ಲೇಔಟ್ ಕಾಮಗಾರಿ ಮಾಡ್ತಾನೆ ಇದ್ದಾರೆ. ಅದೇ ಅಲ್ಲದೆ ಸರ್ವೆ ನಂಬರ್ 49 ಲಿಂಗಾಪುರ ಸರ್ವೆ ನಂಬರ್ 49ರಲ್ಲಿ ಸರ್ಕಾರಿ ಗೋಮಾಳ ಇನ್ನ 26 ಎಕರೆ ಜಮೀನಿದೆ. ಈಗ ಆ ಜಮೀನನ್ನ ಸರ್ಕಾರದ ವಶಕ್ಕೆ ಪಡ್ಕೊಳ್ಳಿ, ಇನ್ಯಾರಿಗೂ ಸಹ ಮಂಜೂರಾತಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಇವ್ರಿಗೆಲ್ಲಾನು ಸಹ ಇವತ್ತೇನಾಗಿದೆ, ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ಇವರು ಇಚ್ಛಾಶಕ್ತಿಯ ಕೊರತೆ ಇದೆ. ಇವರು ಬರ್ತಾ ಇರ್ತಕ್ಕಂಥದ್ದು ಕೇವಲ ಉದ್ಯಮಕ್ಕೋಸ್ಕರ ಮಾಲೂರು ತಾಲೂಕಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅಂದ್ರೆ ವ್ಯವಹಾರ ಜ್ಞಾನಕ್ಕೆ ಬರ್ತಾ ಇದ್ದಾರೆ, ವ್ಯವಹಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇವರು ಸರ್ಕಾರಿ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಸಾರ್ವಜನಿಕ ಕೆಲಸ ಮಾಡಕ್ ಬರ್ತಿಲ್ಲ, ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ಬರ್ತಾ ಇಲ್ಲ, ಸರ್ಕಾರಿ ಗೋಮಾಳ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ಬರ್ತಿಲ್ಲ, ಸರ್ಕಾರಿ ಕುಂಟೆಗಳನ್ನು ಉಳಿಸ್ಕೊಳ್ಲಿಕ್ಕೆ ಬರ್ತಿಲ್ಲ, ಸರ್ಕಾರಿ ರಾಜಕಾಲುವೆಗಳನ್ನು ಉಳಿಸ್ಕೊಳ್ಲಿಕ್ಕೆ ಬರ್ತಾ ಇಲ್ಲ, ಗುಂಡ್ತೋಪನ್ನು ಉಳಿಸ್ಕೊಳ್ಲಿಕ್ಕೆ ಬರ್ತಿಲ್ಲ. ಏನು ಈ ಎಲ್ಲಾ ಸಮಸ್ಯೆಗಳು, ಇನ್ನೂ ಕೆಲವು ಸಮಸ್ಯೆಗಳಿದಾವೆ. ಈ ಎಲ್ಲಾ ಸಮಸ್ಯೆಗಳನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತೆ ಮಾಲೂರು ತಾಲೂಕು ದಂಡಾಧಿಕಾರಿಗಳು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ರಾಜಕಾಲುವೆ ಇದೆ, ಎಲ್ಲೆಲ್ಲಿ ಸರ್ಕಾರಿ ಕುಂಟೆಗಳಿದಾವೆ, ಎಲ್ಲಿ ಸರ್ಕಾರಿ ರಸ್ತೆಗಳಿದಾವೆ, ಎಲ್ಲಿ ಸರ್ಕಾರಿ ಗುಂಡು ತೋಪುಗಳಿದಾವೆ, ಎಲ್ಲಿ ಸರ್ಕಾರಿ ನೆಡುತೋಪುಗಳಿದಾವೆ, ಎಲ್ಲಿ ಸರ್ಕಾರಿ ಬಂಡುದಾರಿಗಳಿದಾವೆ, ಈ ಕೂಡಲೇ ಸರ್ವೆಯನ್ನ ಮಾಡಬೇಕು. ಈ ಕೂಡಲೇ ಸರ್ವೆಯನ್ನ ಮಾಡಿ ಅಕ್ರಮ ಒತ್ತುವರಿಯನ್ನ ತಿರುಗೊಳಿಸಬೇಕು. ಇವತ್ತು ಮಾಲೂರು ತಾಲೂಕು ಕಸಬಾ ಹೋಬಳಿ ಸರ್ವೆ ನಾಚಹಳ್ಳಿ ಆರೋಹಳ್ಳಿ ಸರ್ವೆ ನಂಬರ್ 101ರಲ್ಲಿ ಇವತ್ತು ಸರ್ಕಾರದ ಶಾಲೆಗಾಗಿ 30 ಗುಂಟೆಯನ್ನು ಮಂಜೂರಾತಿಯನ್ನ ಮಾಡುವುದು. ಆದರೆ ಒಬ್ಬ ಪ್ರಭಾವಿ ರಾಜಕಾರಣಿಯ ಸಹೋದರ ಇವತ್ತು ಅದನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಸರ್ಕಾರಿ ಶಾಲೆಯನ್ನ ಮಂಜೂರಾತಿ ಮಾಡಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ನೀವು ಬಂದಂತಹ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದೀರಿ? ಅದೇ ಬಡವನ ಯಾರಾದ್ರೂ ಒಬ್ಬ 94C ಯಲ್ಲಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಹಾಕೊಂಡ್ರೆ ನಾನಾ ರೀತಿ ಪ್ರಶ್ನೆಗಳನ್ನ ಕೇಳ್ತೀರಾ. ನಿಮಗೆ ಯಾವುದೇ ಖಾತೆ ಇದೆಯಾ ಇಲ್ವಾ, ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸ್ಕೊಂಡಿದ್ದೀರಾ, ನೀವು BPL ಕಾರ್ಡ್ದಾರ ಅಥವಾ ಯಾವ್ದಾನ ಜಮೀನು ಇದ್ದೀರಾ ಅಂತೆಲ್ಲ ನೀವೆಲ್ಲ ಕೇಳ್ತಿರಲ್ಲ. ಇಷ್ಟೆಲ್ಲ ಇದ್ರೂ ಸಹ ನೀವು ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನಿಮಗೆ ಬಡವ್ರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ನೈತಿಕತೆ ಇಲ್ಲ ಅಂದ್ರೆ, ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಮಾಲೂರು ತಾಲೂಕನ್ನು ಬಿಟ್ಟು ತೊಲಗಿ. ಯಾರಾದ್ರೂ ಒಳ್ಳೆ ಒಬ್ಬ ಅಧಿಕಾರಿ ಬಂದೇ ಬರ್ತಾರೆ, ದಲಿತರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಬಡವ್ರ ಪರವಾಗಿ, ಹಿಂದುಳಿದವ್ರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಉಪವಿಭಾಗಾಧಿಕಾರಿಗಳು, ಮಾಲೂರು ತಾಲೂಕು ದಂಡಾಧಿಕಾರಿಗಳು ಈ ಕೂಡಲೇ ಈ ರೀತಿ ಅರಳೇರು ರಾಜಕಾಲುವೆ ರಸ್ತೆಯನ್ನ ತಿರುಗಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಅದೇ ಅಲ್ಲದೆ ಮಾಲೂರು ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಸರ್ವೆ ರಾಜಕಾಲುವೆಗಳು ಒತ್ತುವರಿ ಆಗಿದ್ದಾವೆ, ಎಲ್ಲೆಲ್ಲಿ ಗೋಮಾಳಗಳು ಒತ್ತುವರಿ ಆಗಿದ್ದಾವೆ, ಕುಂಟೆಗಳು ಒತ್ತುವರಿ ಆಗಿದ್ದಾವೆ, ಇದನ್ನೆಲ್ಲ ಸಹ ಸರ್ವೆ ಮಾಡಿಸಿ ಒತ್ತುವರಿಯನ್ನ ತಿರುಗೊಳಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಒತ್ತಾಯಿಸುತ್ತದೆ. ಜೈ ಭೀಮ್.